ಪಿವಿಸಿ ಎಸ್ಡಬ್ಲ್ಯೂಆರ್ 75 ಎಂಎಂ ಪೈಪ್ಗಳ ಕಾರ್ಯವಿಧಾನ ಪ್ರಕ್ರಿಯೆ. ಪ್ರೊಸೀಜರ್ ಆನ್ ಪಿವಿಸಿ ಎಸ್ಡಬ್ಲ್ಯೂಆರ್ 75 ಎಂಎಂ ಪೈಪ್. ಎಸ್ಡಬ್ಲ್ಯೂಆರ್ ಪೈಪ್ಗಳು ಒಳಚರಂಡಿ ವ್ಯವಸ್ಥೆಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಪಿವಿಸಿ ಪೈಪ್ಗಳಾಗಿವೆ. ಎಸ್ಡಬ್ಲ್ಯೂಆರ್ ಎಂದರೆ ಸಾಯಿಲ್, ವೇಸ್ಟ್ ಮತ್ತು ರೇನ್ ವಾಟರ್. ಆದ್ದರಿಂದ ತಾಂತ್ರಿಕವಾಗಿ ಎಸ್ಡಬ್ಲ್ಯೂಆರ್ ಪೈಪ್ಗಳು ಮಣ್ಣು, ತ್ಯಾಜ್ಯ ಮತ್ತು ಮಳೆ ನೀರನ್ನು ಹೊರಹಾಕಲು ಬಳಸುವ ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳನ್ನು ಉಲ್ಲೇಖಿಸುತ್ತವೆ. ಈ ವಿಡಿಯೋದಲ್ಲಿ ನಾವು ಲೂಬ್ರಿಕೆಂಟ್ ಬಳಸಿ ಪಿವಿಸಿ ಎಸ್ಡಬ್ಲ್ಯೂಆರ್ 75 ಎಂಎಂ ಪೈಪ್ಗೆ ಫಿಟ್ಟಿಂಗ್ಗಳನ್ನು ಹೇಗೆ ಅಳವಡಿಸುವುದು ಎಂದು ಕಲಿಯುತ್ತೇವೆ. ಅಗತ್ಯವಿರುವ ವಸ್ತುಗಳು ಮತ್ತು ಸಾಧನಗಳು: ಅಳತೆ ಟೇಪ್, ಹ್ಯಾಕ್ಸಾ ಫ್ರೇಮ್, ಫೈಲ್, ಮಾರ್ಕರ್ ಪೆನ್, ಪಿವಿಸಿ ಎಸ್ಡಬ್ಲ್ಯೂಆರ್ ಪೈಪ್ 75 ಎಂಎಂ, ಲೂಬ್ರಿಕೆಂಟ್, ಪ್ಲೇನ್ ಬೆಂಡ್ ಎಸ್ಡಬ್ಲ್ಯೂಆರ್ 75 ಎಂಎಂ. ಪ್ಲಂಬಿಂಗ್ ಕೆಲಸವು ವಿವಿಧ ಸಂಭಾವ್ಯ ಅಪಾಯಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಬಹಳ ಮುಖ್ಯ. ಕೆಲಸ ಮಾಡುವಾಗ ಸುರಕ್ಷತಾ ಬೂಟುಗಳು, ಸುರಕ್ಷತಾ ಕೈಗವಸುಗಳು ಮತ್ತು ಸುರಕ್ಷತಾ ಏಪ್ರನ್ ಧರಿಸುವುದು ಕಡ್ಡಾಯವಾಗಿದೆ. ಎಸ್ಡಬ್ಲ್ಯೂಆರ್ ಪೈಪ್ನಲ್ಲಿ ಮಾಡಲಾದ ಕಟಿಂಗ್ ಸಮತಟ್ಟಾಗಿದೆಯೇ ಎಂದು ಪರಿಶೀಲಿಸಲು ಟ್ರೈ ಸ್ಕ್ವೇರ್ ಬಳಸಿ. ರಬ್ಬರ್ ರಿಂಗಿಗೆ ಯಾವುದೇ ಹಾನಿಯಾಗದಂತೆ ತಡೆಯಲು ಫೈಲ್ ಬಳಸಿ ಪೈಪ್ನ ಅಂಚುಗಳನ್ನು ಚಾಂಫರಿಂಗ್ ಮಾಡಿ. ನಿಮ್ಮ ಕಣ್ಣು ಮತ್ತು ಬಾಯಿಯಿಂದ ಲೂಬ್ರಿಕೆಂಟ್ ಅನ್ನು ದೂರವಿಡಿ. ಈಗ ಈ ಸಂಪೂರ್ಣ ಕಾರ್ಯವಿಧಾನವನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ಹಂತವನ್ನು ಎಚ್ಚರಿಕೆಯಿಂದ ನೋಡೋಣ. ಮೊದಲು 75 ಎಂಎಂ ಎಸ್ಡಬ್ಲ್ಯೂಆರ್ ಪೈಪ್ ಅನ್ನು ಆಯ್ಕೆ ಮಾಡಿ. ಈಗ ಫೈಲ್ ಅನ್ನು ಬಳಸಿ ಪೈಪ್ನ ಅಂಚುಗಳನ್ನು ನಯಗೊಳಿಸಿ ಮತ್ತು ಚಾಂಫರ್ ಮಾಡಿ, ಅಂದರೆ ಅಂಚನ್ನು ಲೆವೆಲ್ ಮಾಡಿ ಮತ್ತು ರಬ್ಬರ್ ರಿಂಗಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಿ. ಒಣ ಬಟ್ಟೆಯನ್ನು ಬಳಸಿ ಪೈಪ್ ಮತ್ತು ಫಿಟ್ಟಿಂಗ್ ಅನ್ನು ಸ್ವಚ್ಛಗೊಳಿಸಿ. ನಂತರ ಪೈಪ್ನ ಚಾಂಫರ್ಡ್ ಎಂಡ್ ಮತ್ತು ರಬ್ಬರ್ ರಿಂಗಿಗೆ ಸೂಕ್ತವಾದ ಲ್ಯೂಬ್ರಿಕೆಂಟ್ ಅನ್ನು ಹಚ್ಚಿ. ಈಗ ಫಿಟ್ಟಿಂಗ್ನೊಳಗಿನ ರಬ್ಬರ್ ರಿಂಗ್ ಮತ್ತು ಲೂಬ್ರಿಕೆಂಟ್ನ ಸ್ಥಿತಿಯನ್ನು ಪರಿಶೀಲಿಸಿ. ನಂತರ ಪೈಪ್ ಅನ್ನು ಒಂದು ಕೈಯಿಂದ ಸ್ಥಿರವಾಗಿ ಹಿಡಿದುಕೊಳ್ಳಿ ಮತ್ತು ಇನ್ನೊಂದು ಕೈಯನ್ನು ಬಳಸಿ ಫಿಟ್ಟಿಂಗ್ ಅನ್ನು ಪೈಪ್ನಲ್ಲಿನ ಪಾರ್ಟಿಷನ್ ತನಕ ತಳ್ಳಿ. ಫಿಟ್ಟಿಂಗ್ ಅನ್ನು ಪೈಪ್ಗೆ ಫಿಟ್ ಮಾಡಿದ ನಂತರ ಅದನ್ನು ತಿರುಗಿಸಿ ಪರಿಶೀಲಿಸಿ. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನೀವು ಈ ಕೆಳಗಿನಂತೆ ತಪಾಸಣೆ ಮಾಡಬೇಕು. ಫಿಟ್ಟಿಂಗ್ನೊಳಗೆ ರಬ್ಬರ್ ರಿಂಗ್ ಸರಿಯಾಗಿ ಫಿಟ್ ಆಗಿದೆಯೇ ಎಂದು ಪರಿಶೀಲಿಸಿ. ರಬ್ಬರ್ ರಿಂಗ್ ಮತ್ತು ಪೈಪ್ನ ಚಾಂಫರ್ಡ್ ಎಂಡ್ ಎರಡಕ್ಕೂ ಸಾಕಷ್ಟು ಪ್ರಮಾಣದ ಲೂಬ್ರಿಕೆಂಟ್ ಅನ್ನು ಅನ್ವಯಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಪೈಪ್ ಅನ್ನು ಫಿಟ್ಟಿಂಗ್ನ ಪಾರ್ಟಿಷನ್ವರೆಗೆ ಸಂಪೂರ್ಣವಾಗಿ ಸೇರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪಿವಿಸಿ ಎಸ್ಡಬ್ಲ್ಯೂಆರ್ 75 ಎಂಎಂ ಪೈಪ್ನ ಕಾರ್ಯವಿಧಾನವನ್ನು ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನೋಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಈ ಕೆಳಗಿನ ವಿಷಯಗಳನ್ನು ಕಲಿತಿದ್ದೇವೆ. ಎಸ್ಡಬ್ಲ್ಯೂಆರ್ ಪೈಪ್ ಎಂದರೇನು ಮತ್ತು ಅದನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ, 75 ಎಂಎಂ ಎಸ್ಡಬ್ಲ್ಯೂಆರ್ ಪಿವಿಸಿ ಪೈಪ್ ಅನ್ನು ಅಳವಡಿಸಲು ಬೇಕಾದ ಅಗತ್ಯ ವಸ್ತುಗಳು ಮತ್ತು ಸಾಧನಗಳು, ಪೈಪ್ನ ಅಂಚುಗಳನ್ನು ನಯಗೊಳಿಸಿ ಮತ್ತು ಚಾಂಫರ್ ಮಾಡುವ ಪ್ರಕ್ರಿಯೆ, ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಲೂಬ್ರಿಕೆಂಟ್ ಅನ್ನು ಅನ್ವಯಿಸಲು ಸರಿಯಾದ ವಿಧಾನ, ಪೈಪ್ ಮತ್ತು ಫಿಟ್ಟಿಂಗ್ ಅನ್ನು ಸುರಕ್ಷಿತವಾಗಿ ಮತ್ತು ಸರಿಯಾಗಿ ಹೇಗೆ ಸೇರಿಸುವುದು, ಫಿಟ್ಟಿಂಗ್ ಮಾಡಿದ ನಂತರ ತಪಾಸಣೆಯ ಸಮಯದಲ್ಲಿ ಪರಿಶೀಲಿಸಬೇಕಾದ ಪ್ರಮುಖ ಅಂಶಗಳು, ಪ್ರತಿ ಹಂತದಲ್ಲೂ ಗಮನಿಸಬೇಕಾದ ಸುರಕ್ಷತಾ ನಿಯಮಗಳು ಮತ್ತು ಕ್ರಮಗಳು. ಈಗ ನಿಮಗಾಗಿ ಒಂದು ಕಾರ್ಯ ಇಲ್ಲಿದೆ.
ವಿಡಿಯೋದಲ್ಲಿ ಪ್ರದರ್ಶಿಸಲಾದ ಹಂತಗಳನ್ನು ಅನುಸರಿಸುವ ಮೂಲಕ SWR ಪೈಪ್ ಅನ್ನು ನೀವೇ ಅಳವಡಿಸಲು ಪ್ರಯತ್ನಿಸಿ.